ಕನ್ನಡದ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಆಸ್ಪತ್ರೆಯಲ್ಲೇ ಗಣ್ಯರಿಂದ ಭೈರಪ್ಪ ಅವರ ಅಂತಿಮ ದರ್ಶನವನ್ನ ಕೂಡ ಪಡೆಯಲಾಗಿದೆ. ಅನೇಕರು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಹೀಗಾಗಿ ರಾಜಕಾರಣಿಗಳು, ಚಲನಚಿತ್ರ ನಟರು ಸೇರಿದಂತೆ ಅನೇಕ ಗಣ್ಯರಿಂದ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವ ಶರೀರವನ್ನ ಇರಿಸಲಾಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಕನ್ನಡದ ಸರಸ್ವತಿ ಪುತ್ರ, ಪದ್ಮಭೂಷಣ ಪುರಸ್ಕೃತ ಎಸ್ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ. ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಮೈಸೂರಿಗೆ ಪಾರ್ಥಿವ ಶರೀರ ರವಾನೆಯಾಗುತ್ತೆ. ಸಂಜೆ 5 ಗಂಟೆಗೆ ಮೈಸೂರಿನ ಕಲಾಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರೋದು. ನಾಳೆ 10:30ಕ್ಕೆ ಮೈಸೂರಿನಲ್ಲೇ ಭೈರಪ್ಪ ಅವರ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಅನ್ನುವಂಥ ಮಾಹಿತಿಯನ್ನ ಈಗಾಗಲೇ ನೀಡಲಾಗಿದೆ. ಡಾಕ್ಟರ್ ಎಸ್ಎಲ್ ಭೈರಪ್ಪನವರ ಅಂತಿಮ ದರ್ಶನವನ್ನ ಪಡೆದು ಬಂದಿದ್ದೀನಿ. ಬೆಳಗ್ಗೆ ಇವತ್ತು ಹೃದಯಾಘಾತದಿಂದ ಎಸ್ಎಲ್ ಭೈರಪ್ಪನವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಎಸ್ಎಲ್ ಭೈರಪ್ಪನವರು ರಾಷ್ಟ್ರೀಯ ವಿಚಾರದ ಬಗ್ಗೆ ಯಾವುದೇ ಅಡಕಿಲ್ಲದೆ ಬಹಳ ಧೈರ್ಯವಾಗಿ ಒಬ್ಬ ಸಾಹಿತಿಯಾಗಿ, ರಾಷ್ಟ್ರವಾದಿಯಾಗಿ, ರಾಷ್ಟ್ರ ಪ್ರೇಮಿಯಾಗಿ, ಮುಚ್ಚುಮರೆ ಇಲ್ಲದೆ ರಾಷ್ಟ್ರದ ಬಗ್ಗೆ ಯಾವುದೇ ವಿಚಾರ ಬಂದಾಗ ಧೈರ್ಯದಿಂದ ಮಾತಾಡ್ತಕ್ಕಂಥ ಒಬ್ಬ ಸಾಹಿತ್ಯ ಲೋಕದಲ್ಲಿ ಭೀಷ್ಮ ಅಂತಾನೆ ಹೇಳ್ಬೋದು. ಅವರ ಹಲವಾರು ಕಾದಂಬರಿಗಳು ಚಲನಚಿತ್ರ ಆಗಿದೆ. ರಾಷ್ಟ್ರೀಯ ಪ್ರಶಸ್ತಿಗಳು, ನೂರಾರು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಸರಸ್ವತಿ ಸನ್ಮಾನ್ ಅಂತ ಒಂದು ಪ್ರಶಸ್ತಿನೂ ಕೂಡ ಅವರ ಮಡಿಲಿಗೆ ಬಂದಿದೆ. ಪದ್ಮಭೂಷಣ, ಈ ತರ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳು ಅವರನ್ನ ಹುಡುಕಿ ಬಂದಿದೆ. ಅವರ ಆ ಎಲ್ಲ ಪ್ರಶಸ್ತಿಗೆ ಅರ್ಹರಾದಂಥವರು ಎಸ್ಎಲ್ ಭೈರಪ್ಪನವರು. ನಾನು ಕೂಡ ಹಿಂದೆ ಅವರ ಮನೆಗೆ ಭೇಟಿ ಮಾಡಿದ್ದೆ. ಮೈಸೂರಲ್ಲಿ ಅವ್ರ ಮನೆಗೆ ಭೇಟಿ ಮಾಡಿ ಅವ್ರ ಮನೆಯಲ್ಲಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಅವರ ಜೊತೆ ಮಾತಾಡಿ ಬಂದಿದ್ದೇನೆ. ನಾನು ಕೂಡ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾದಂತಹ ಶ್ರೇಷ್ಠ ಕಾದಂಬರಿಕಾರರಾದಂತಹ ಪದ್ಮಭೂಷಣ ಎಸ್ಎಲ್ ಭೈರಪ್ಪನವರು ನಮ್ಮನ್ನು ಅಗಲಿರೋದು ಬಹಳ ದುಃಖ ತಂದಿದೆ ಮತ್ತು ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ. ಅವರು ಒಂದು ನಮ್ಮ ಸಾಹಿತ್ಯ ಲೋಕದ ಒಂದು ಮಾಣಿಕ್ಯ ಅಂತಾನೆ ಹೇಳಬೇಕಾಗುತ್ತೆ. ವಿಶೇಷವಾಗಿ ಕಳೆದ 10-15 ವರ್ಷದಿಂದ ಬಹಳ ಅವಿನಾಭಾವ ಸಂಬಂಧ. ನಾವಿಬ್ರು ಕೂಡ ಚನ್ನರಾಯಪಟ್ಟಣ ತಾಲೂಕಿನಿಂದನೇ ಬಂದವರು. ಅವರು ನಮ್ಮೂರಿನ ಪಕ್ಕ ಸಂತೇಶ್ವರ ಅಂತ ಇದೆ, ಅಲ್ಲಿ ಸಂತೇಶ್ವರ ಅವರೂರು. ಕಳೆದ ಒಂದು 2.5-3 ತಿಂಗಳಲ್ಲಿ ಸಂತೇಶ್ವರದಲ್ಲಿ ಅವರಿಗೆ ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಸ್ಥಳೀಯರು ಎಲ್ಲ ಸೇರಿ ಮಾಡಿದ್ರು. ಅಂದ್ರೆ 1.5-2 ವರ್ಷದಿಂದ ಅವರ ಹೃದಯದ ಬಡಿತ ಸ್ವಲ್ಪ ಏರುಪೇರಿದ್ದರಿಂದ ಅವರು ಪೇಸ್ ಮೇಕರ್ ಕೂಡ ಹಾಕಿಸ್ಕೊಂಡಿದ್ರು. ಅದರ ಫಾಲೋ ಅಪ್ಗೆ ಜಯದೇವ ಆಸ್ಪತ್ರೆಗೆ ಬರ್ತಾ ಇದ್ರು. ಬಂದಂತ ಸಂದರ್ಭದಲ್ಲಿ ಬಹಳ ಸಂಯಮದಿಂದ ಪ್ರತಿಯೊಬ್ಬರನ್ನು, ಎಲ್ಲ ವೈದ್ಯರುಗಳನ್ನು ಮತ್ತು ನೌಕರರನ್ನು ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಡಾಕ್ಟ್ರೇ, ನಾನು ಬಂದು ಕೇವಲ ಉಚಿತವಾಗಿ ನಾನು ಕನ್ಸಲ್ಟೇಷನ್ ತಗೋತಾ ಇದ್ದೀನಿ, ನಾನೇನಾದ್ರೂ ಆಸ್ಪತ್ರೆಗೆ ಏನಾದ್ರೂ ಕೊಡಬೇಕು ಅಂದ್ಬಿಟ್ಟು 2 ಲಕ್ಷ ರೂಪಾಯಿಯನ್ನ ದೇಣಿಗೆಯಾಗಿ ಕೊಟ್ಟಿದ್ರು. ಸೊ ನಿಜವಾಗ್ಲೂ ಅಪರೂಪದ ವ್ಯಕ್ತಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ, ಅವರ ಕುಟುಂಬಕ್ಕೆ ದೇವರು ಈ ಈ ನಷ್ಟವನ್ನ ಭರಿಸಲಿ ಅಂತ ಹೇಳ್ತೀನಿ. ಕನ್ನಡ ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾದಂತಹ ಶ್ರೇಷ್ಠ
ಕನ್ನಡದ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಆಸ್ಪತ್ರೆಯಲ್ಲೇ ಗಣ್ಯರಿಂದ ಭೈರಪ್ಪ ಅವರ ಅಂತಿಮ ದರ್ಶನವನ್ನ ಕೂಡ ಪಡೆಯಲಾಗಿದೆ. ಅನೇಕರು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಈಗಾಗಲೇ ರಾಜಕಾರಣಿಗಳು, ಚಲನಚಿತ್ರ ನಟರು ಸೇರಿದಂತೆ ಅನೇಕ ಗಣ್ಯರಿಂದ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವ ಶರೀರವನ್ನ ಇರಿಸಲಾಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಕನ್ನಡದ ಸರಸ್ವತಿ ಪುತ್ರ ಪದ್ಮಭೂಷಣ ಪುರಸ್ಕೃತ ಎಸ್ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ. ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಮೈಸೂರಿಗೆ ಪಾರ್ಥಿವ ಶರೀರ ರವಾನೆಯಾಗುತ್ತೆ. ಸಂಜೆ 5 ಗಂಟೆಗೆ ಮೈಸೂರಿನ ಕಲಾಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರೋದು. ನಾಳೆ 10:30ಕ್ಕೆ ಮೈಸೂರಿನಲ್ಲೇ ಭೈರಪ್ಪ ಅವರ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ನೀಡಲಾಗಿದೆ. ಡಾಕ್ಟರ್ ಎಸ್ಎಲ್ ಭೈರಪ್ಪನವರ ಅಂತಿಮ ದರ್ಶನವನ್ನ ಪಡೆದು ಬಂದಿದ್ದೀನಿ. ಬೆಳಗ್ಗೆ ಇವತ್ತು ಹೃದಯಾಘಾತದಿಂದ ಎಸ್ಎಲ್ ಭೈರಪ್ಪನವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಎಸ್ಎಲ್ ಭೈರಪ್ಪನವರು ರಾಷ್ಟ್ರೀಯ ವಿಚಾರದ ಬಗ್ಗೆ ಯಾವುದೇ ಅಡಕಿಲ್ಲದೆ ಬಹಳ ಧೈರ್ಯವಾಗಿ ಒಬ್ಬ ಸಾಹಿತಿಯಾಗಿ, ರಾಷ್ಟ್ರವಾದಿಯಾಗಿ, ರಾಷ್ಟ್ರ ಪ್ರೇಮಿಯಾಗಿ, ಮುಚ್ಚುಮರೆ ಇಲ್ಲದೆ ರಾಷ್ಟ್ರದ ಬಗ್ಗೆ ಯಾವುದೇ ವಿಚಾರ ಬಂದಾಗ ಧೈರ್ಯದಿಂದ ಮಾತಾಡ್ತಕ್ಕಂಥ ಒಬ್ಬ ಸಾಹಿತ್ಯ ಲೋಕದಲ್ಲಿ ಭೀಷ್ಮ ಅಂತಾನೆ ಹೇಳ್ಬೋದು. ಅವರ ಹಲವಾರು ಕಾದಂಬರಿಗಳು ಚಲನಚಿತ್ರ ಆಗಿದೆ. ರಾಷ್ಟ್ರೀಯ ಪ್ರಶಸ್ತಿಗಳು, ನೂರಾರು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಸರಸ್ವತಿ ಸನ್ಮಾನ್ ಅಂತ ಒಂದು ಪ್ರಶಸ್ತಿನೂ ಕೂಡ ಅವರ ಮಡಿಲಿಗೆ ಬಂದಿದೆ. ಪದ್ಮಭೂಷಣ, ಈ ತರ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳು ಅವರನ್ನ ಹುಡುಕಿ ಬಂದಿದೆ. ಅವರ ಆ ಎಲ್ಲ ಪ್ರಶಸ್ತಿಗೆ ಅರ್ಹರಾದಂಥವರು ಎಸ್ಎಲ್ ಭೈರಪ್ಪನವರು. ನಾನು ಕೂಡ ಹಿಂದೆ ಅವರ ಮನೆಗೆ ಭೇಟಿ ಮಾಡಿದ್ದೆ. ಮೈಸೂರಲ್ಲಿ ಅವ್ರ ಮನೆಗೆ ಭೇಟಿ ಮಾಡಿ ಅವ್ರ ಮನೆಯಲ್ಲಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಅವರ ಜೊತೆ ಮಾತಾಡಿ ಬಂದಿದ್ದೀನಿ. ನಾನು ಕೂಡ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾದಂತಹ ಶ್ರೇಷ್ಠ ಕಾದಂಬರಿಕಾರರಾದಂತಹ ಪದ್ಮಭೂಷಣ ಎಸ್ಎಲ್ ಭೈರಪ್ಪನವರು ನಮ್ಮನ್ನು ಅಗಲಿರೋದು ಬಹಳ ದುಃಖ ತಂದಿದೆ.